ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವ್ರ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, KA ಹೊರಡಿಸಿದ SD ಆಗಿರ್ಬೋದು, FD ಆಗಿರ್ಬೋದು, ಗ್ರೂಪ್ ಸಿ ವಿವಿಧ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಎಕ್ಸಾಮ್ ಡೇಟನ್ನು ಪ್ರಕಟ ಮಾಡಿದ್ರಿ. ಈಗ HKದ್ದು FDA ಎಕ್ಸಾಮ್ ಕೂಡ ಮುಗಿದತ್ರಿ. ನಾನ್ HKದ್ದು ಈಗ FDA ಎಕ್ಸಾಮ್ ಯಾವಾಗ, SDA ಎಕ್ಸಾಮ್ ಯಾವಾಗ, KKRTC ಯಾವಾಗ, ಅದೇ ರೀತಿ ಕಂಡಕ್ಟರ್ ಸಾಕಷ್ಟು ಅಭ್ಯರ್ಥಿಗಳು ಇದನ್ನ ಕೇಳತ್ರಿ. ಅದರಲ್ಲೂ ಕಂಡಕ್ಟರ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಸಾಕಷ್ಟು ಕನ್ಫ್ಯೂಸ್ ಮಾಡ್ಕೊಂಡ್ರಿ. ಅದು ಏನೇನೆಲ್ಲ ಇದೆ ಮತ್ತು ಅದೇ ರೀತಿ ಯಾವ ಎಕ್ಸಾಮ್ ಇಲ್ಲಿ ಸಹಾಯಕ ಹುದ್ದೆಗಳದ ಏನೇನು ಯಾವ ಇಲಾಖೆಯಲ್ಲಿ ಯಾವ ಹುದ್ದೆ ಅದಲ್ಲ ಆ ಹುದ್ದೆಗೆ ಸಂಬಂಧಿಸಿದ ಎಕ್ಸಾಮ್ ಡೇಟನ್ನ ನೋಡ್ತಾ ಹೋಗೋಣ. ವಿಡಿಯೋನ ಸ್ಕಿಪ್ ಮಾಡಿದರೆ ಅರ್ಥ ಆಗಂಗಿದ್ರೆ ಸ್ಕಿಪ್ ಮಾಡಿದಾಗ ಕೊನೆಯವರೆಗೆ ನೋಡ್ರಿ. ಇವಾಗ ನಾ ಹೇಳ್ತಿರೋದು ನಾನ್ HKದ್ದು ಮಾತ್ರ, ಕನ್ಫ್ಯೂಸ್ ಮಾಡ್ಕೋಕೆ ಹೋಗ್ಬೇಡ್ರಿ. ಇದನ್ನೇನಾರ ಸ್ಕಿಪ್ ಮಾಡಿದ್ರಂದ್ರೆ ಎಲ್ಲ ಟೋಟಲ್ ಆಗಿ ನಿಮ್ಮದು ಇಷ್ಟೊತ್ತನ ವಿಡಿಯೋ ನೋಡಿ ಕೂಡ ವೇಸ್ಟ್ ಆಗುತ್ತೆ ರೀ. ಬರೀ ಹೇಗಿದ್ರೆ ಇದು ನಾನ್ HKಗೆ ಸಂಬಂಧಿಸಿದಂತೆ ಎಕ್ಸಾಮ್ ಡೇಟನ್ನು ಒನ್ ಬೈ ಒನ್ ನೋಡ್ಕೊತಾ ಹೋಗೋಣ. ಸ್ನೇಹಿತರೆ, ನೀವೇನಾದರೂ ಈ ಹುದ್ದೆಗಳಿಗೆ ಸಂಬಂಧಿಸಿದ ತಯಾರು ನಡೀತಾರೋ ಬೆಸ್ಟ್ ನೋಟ್ಸನ್ನು ಹೇಳ್ತೇನೆ ರೀ. ಯಾಕಂದರೆ ಇದರಲ್ಲಿ ಡೀಟೇಲ್ಸ್ ನೋಟ್ಸು ಪ್ಲಸ್ ನಿಮಗೆ ಶಾರ್ಟ್ ನೋಟ್ಸು ಕೂಡ ಇರ್ತಾವ್ರಿ. ಎಕ್ಸಾಮ್ ಸಮೀಪ ಬಂದಾಗ ಓದಾಕ ಭಾಳ ಯೂಸ್ ಆಕವ್ರಿ. ಈಗ ನಾನ್ HKಗೆ ಸಂಬಂಧಿಸಿದಂತೆ HKದಾರ್ದು ಏನೈತಿ ಏನೋ ದೂರ ಐತಿ, ಅಂದ್ರೆ 2 ಮಂತ್ ದೂರ ಐತಿ. ಅಂದ್ರೆ ಫೆಬ್ರವರಿ ಒಳಗೆ ಎಕ್ಸಾಮ್ ಐತಿ. ಅವ್ರು ಏನು ಮಾಡ್ಬೇಕು, ಮೊದಲು ಡೀಟೇಲ್ಸ್ ನೋಟ್ಸ್ ಓದಿ ಆಮೇಲೆ ಶಾರ್ಟ್ ಕಟ್ ನೋಟ್ಸ್ ಓದಿರಂದ್ರೆ ಅಂದ್ರೆ ಎಕ್ಸಾಮ್ ಸಮೀಪ ಬಂದು 8ರಿಂದ 10 ದಿವಸದಾಗ ಓದಿರಂದ್ರೆ ಎಲ್ಲ ಟಾಪಿಕ್ ಕೂಡ ಕಡಿಮೆ ಸಮಯದಾಗ ಕವರ್ ಆಗುತ್ತೆ. ಇನ್ನು ನಾನ್ HKದಿಂದ ಇನ್ನೊಂದು 8-10 ದಿವಸ ಅಷ್ಟೇ ಐತ್ರಿ ಟೈಮ್ ನಿಮ್ಗೆ. ನೀವೇನು ಮಾಡ್ಬೇಕು, ಈಗ ಆಲ್ರೆಡಿ ಎಲ್ಲ ಓದಿರ್ತೀರಿ, ಈಗ ಬರೀ ಶಾರ್ಟ್ ನೋಟ್ಸ್. ಈಗ ಭಾರತದ ಸಂವಿಧಾನ ಒಟ್ಟು ಬುಕ್ಸ್ ತಿರುಗಿ ಹಾಕಿರಂಗಿಲ್ಲ. ಅವಾಗ ಏನು ಮಾಡ್ಬೇಕು, ಜಸ್ಟ್ ಬರೀ ನೀವು ಏನೈತಿಲ್ಲ ಇಲ್ಲಿ ಇಂಪಾರ್ಟೆಂಟ್ ಟಾಪಿಕ್ ಅಂದ್ರೆ ವಿಧಿಗಳು ಏನು ಮುಖ್ಯ ಇರ್ತಾರೆ, ವಿಧಿಗಳು ಮತ್ತು ಅವ್ರ ಕಾರ್ಯ ಅವನ್ನೆಲ್ಲ ಓದ್ಕೊಂಡ್ಬಿಡಿದ್ರಿ. ಡೀಟೇಲ್ಸ್ ನೋಟ್ಸ್ ಇರುತ್ತೆ, ನಿಮ್ಮ ಟೈಮ್ ಸಿಕ್ಕರೆ ಅದನ್ನು ಓದ್ಕೊರಿ. ಮತ್ತಿನ್ನು ಅದೇ ರೀತಿ ನಿಮಗೆ ಭಾರತದ ಇತಿಹಾಸ, ಕರ್ನಾಟಕ ಇತಿಹಾಸ ಒಟ್ಟು ಓದಾಕಿರಲ್ಲ, ಬರೀ 1 ಲೈನ್ ಬರೀ ಕ್ವಶನ್ಸ್ ವಿತ್ ಆನ್ಸರ್ ಈ ರೀತಿ ನೋಟ್ಸ್ ಕೂಡ ಇರ್ತೈತಿ. ಇಂಟ್ರೆಸ್ಟ್ ಇರೋಲ್ಲಿ ಕೆಳಗಡೆ ಕಾಣೋ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಬಹುದು ರೀ. ಅಮೌಂಟ್ ಏನು ಜಾಸ್ತಿ ಇಲ್ಲರಿ, ಅದು 200 ರೂಪಾಯಿ ಇತ್ತು. ಎಲ್ಲ ಅಭ್ಯರ್ಥಿಗೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕೆ ಕೇವಲ 150 ರೂಪಾಯಿಗೆ ನೀಡಲಾಗ್ತದೆ ರೀ. ಇಂಟ್ರೆಸ್ಟ್ ಕೆಳಗಡೆ ಕಾಣೋ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿರಿ. ಇಲ್ಲಿ ನೋಡ್ಬೋದ್ರಿ ನೀವು, ಭಾರತದ ಸಂವಿಧಾನದ ಒಟ್ಟು ವಿಧಿಗಳು ಮತ್ತು ಕಾರ್ಯಗಳು ಈ ರೀತಿ ಎಲ್ಲ ಕೊಡಲಾಗಿರ್ತದೆ. ಯಾವ ಭಾಗದಾಗ ಏನೇನು ಬರುತ್ತೆ ಅಂತೇಳಿ ಎಲ್ಲ ವಿಧಿಗಳದಾವ್ರಿ ಮತ್ತು ಅದರ ಕಾರ್ಯಗಳನ್ನು ಕೂಡ ಇರ್ತಾವೆ. ಈ ರೀತಿ ನೋಟ್ಸ್ ಇರ್ತದೆ ರೀ. ಸ್ನೇಹಿತರೆ, ನೀವು ನೋಡ್ಬೋದು ಇದು ಸಮಾಜ ವಿಜ್ಞಾನ ಅಂದರೆ 6 to 10. ಅದೇ ರೀತಿಯಲ್ಲಿ ಎಲ್ಲ ಪ್ರತಿಯೊಂದು ಕೂಡ ನಿಮಗೆ ಇವಕ್ಕೆ ಸಂಬಂಧಿಸಿದಂತೆ ಶಾರ್ಟ್ ನೋಟ್ಸು, ಡೀಟೇಲ್ಸ್ ನೋಟ್ಸ್ ಎಲ್ಲ ಕೂಡ ಇರ್ತಾವೆ ರೀ. ಇಂಪಾರ್ಟೆಂಟ್ ನೋಟ್ಸ್ ಇರ್ತಾವೆ, ಮಿಸ್ ಮಾಡ್ಕೋಕೆ ಹೋಗಬೇಡ್ರಿ. ಕಂಪ್ಲೀಟಾಗಿ ಇರ್ತಾವೆ ರೀ. ಎಕ್ಸಾಮ್ ಸಮೀಪ ಬಂದಾಗ ಓದಾಕ ಶಾರ್ಟ್ ನೋಟ್ಸ್ ಎಲ್ಲ ಕೂಡ ಇರ್ತಾವೆ ರೀ. ಸ್ನೇಹಿತರೆ, ಕೇವಲ SD FD ಅಲ್ಲ, PC ಆಗಿರ್ಬೋದು, PSI ಆಗಿರ್ಬೋದು, SDA FDA ವಿಲೇಜ್ ಅಕೌಂಟ್ ಆಗಿರ್ಬೋದು, ನಿಮಗೆ ಆಲ್ಮೋಸ್ಟ್ ಎಲ್ಲ KS ಪ್ರಿಲಿಮ್ಸ್ ವರೆಗೂ ಕೂಡ ಈ ನೋಟ್ಸ್ಗಳು ಯೂಸ್ ಆಗ್ತಾವೆ. ಎಲ್ಲ ಕೂಡ ಕೈ ಬರೋದ ನೋಟ್ಸ್ ಇರ್ತಾವೆ. ಇನ್ನು ಅದೇ ರೀತಿ ನಿಮಗೆ 6 to 10 ಸಮಾಜ ವಿಜ್ಞಾನ ಬೇಸಿಕ್ ನೋಟ್ಸ್ ಏನಾದರೂ ಬೇಕಾಗಿತ್ತಂದ್ರೆ ಕೇವಲ 100 ರೂಪಾಯಿದಲ್ಲಿ ಅವನು ಕೂಡ PDF ನೋಟ್ಸ್ನ ಕಳಿಸಲಾಗ್ತದೆ. ಅದಕ್ಕೂ ಕೂಡ ಬೇಕಂತಂದ್ರೆ 6 to 10 ಬೇಸಿಕ್ ನೋಟ್ಸ್ ಇಲ್ಲಿ ಕೆಳಗಡೆ ಕಾಣೋ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ. ಯಾರು ಕೂಡ ಕಾಲನ್ನು ಮಾಡ್ಕೋಬೇಡಿ, ಮೆಸೇಜ್ ಮಾಡಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡಲಾಗುವುದು. ಸ್ನೇಹಿತರೆ, ಇದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ 19/11/2025 ಎಕ್ಸಾಮ್ ಡೇಟನ್ನು ಹೊರಡಿಸುತ್ತಲ್ಲ ಅದೇ ಡೇಟ್ ರೀ. ಇಲ್ಲಿ ನೋಡ್ಕೋರಿ, ಇಲ್ಲಿ ಒಂದಿಷ್ಟು ಅಭ್ಯರ್ಥಿಗಳು ಏನು ಕನ್ಫ್ಯೂಸ್ ಆಗಿದ್ರಿ. ಇಲ್ಲಿ ಒಂದಿಷ್ಟು ಹುದ್ದೆಗಳು ಎಕ್ಸಾಮ್ ಡೇಟು ಪೋಸ್ಟ್ಪೋನ್ ಆಗೈತೆ ರೀ. ಈಗ ಸದ್ಯಕ್ಕೆ ಯಾವೆಲ್ಲ ಎಕ್ಸಾಮು 10/1/2026 ಎಕ್ಸಾಮ್ ಅದ ಅಂದ್ರೆ ಇಲ್ಲಿ ನೋಡ್ಕೋರಿ, ಕಿರಿಯ ಅಧಿಕಾರಿನೂ ಐತ್ರಿ, ಕಿರಿಯ ಅಭಿಯಂತರರು, ಇಲ್ಲಿ ಕಿರಿಯ ಅಭಿಯಂತರ, ಎಲೆಕ್ಟ್ರಿಕಲ್, ಮೆಕ್ಯಾನಿಕಲ್ ಇವು 3 ಕೂಡ ಎಕ್ಸಾಮ್ ಅದೇ ದಿನಾಂಕದಂದ್ರೆ 10/1/2026 ನಡೀತಾರೆ. ಇಲ್ಲಿ ಇಲಾಖೆ ಕೂಡ ಇರ್ತದೆ ರೀ. ಈ ಇಲಾಖೆಗೆ ಸಂಬಂಧಿಸಿದಂತೆ ನೀವು ಎಲ್ಲ ಏನು ಅಪ್ಲಿಕೇಶನ್ ಹಾಕಿಲ್ಲ ನಿಮ್ಮದು ನಿರ್ದಿಷ್ಟ ಪತ್ರಿಕೆ ಏನಿದೆಯಲ್ಲ 10/1/2026 ಐತ್ರಿ. ಇಲ್ಲಿ ಕೆಳಗಡೆ ಒಂದು ಐತೆ ನೋಡ್ರಿ, ಇಲ್ಲಿ ಕೆಳಗಡೆ ಒಂದು ಏನಿದೆಯಲ್ಲ ಮಾರುಕಟ್ಟೆ ಮೇಲ್ವಿಚಾರಕರು, ಈ ಹುದ್ದೆಗೆ ಸಂಬಂಧಿಸಿದಂತೆ ಎಕ್ಸಾಮ್ ಡೇಟ್ ನಿರ್ದಿಷ್ಟ ಪತ್ರಿಕೆ ರೀ 18/1/2026 ಪೋಸ್ಟ್ಪೋಂಡ್ ಆಗೈತೆ ರೀ. ಇದು ಮಾತ್ರ ಇದರಲ್ಲಿರೋದ್ರಾಗ ಇದು ಒಂದು ಮಾತ್ರ ಪೋಸ್ಟ್ಪೋಂಡ್ ಆಗೈತಿ. ಉಳಿದಿದ್ದು ಕೂಡ ಅದೇ ಎಕ್ಸಾಮ್ಗೆ ಅದೇ ಡೇಟಿಗೆ ಇರ್ತಾವೆ ರೀ ಎಕ್ಸಾಮ್. ಇನ್ನು ಅದೇ ರೀತಿ ಸಾಕಷ್ಟು ಅಭ್ಯರ್ಥಿಗಳಿಗೆ ಮುಖ್ಯವಾಗಿ ಕನ್ಫ್ಯೂಸ್ ಆಗಿದ್ದು FDA ಲೆವೆಲ್ ಎಕ್ಸಾಮ್ ರೀ. ಇವೆಲ್ಲ ಕೂಡ FDA ಲೆವೆಲ್ ಎಕ್ಸಾಮ್. ಅದೇ ರೀತಿ ಸಾಕಷ್ಟು ಅಭ್ಯರ್ಥಿಗಳಿಗೆ ಮೆಸೇಜ್ ಬಂದೈತಿ, ಒಂದಿಷ್ಟು ಅಭ್ಯರ್ಥಿಗಳಿಗೆ ಬಂದಿಲ್ಲ. ನಿಮಗೂ ಕೂಡ ವಾಟ್ಸಪ್ಪಲ್ಲಿ ಅಥವಾ ನಾರ್ಮಲ್ ಆಗಲಿ ಮೆಸೇಜ್ ಬರುತ್ತೆ ರೀ, ವೇಟ್ ಮಾಡ್ಕೊರಿ. ಇಲ್ಲಿ ನೋಡ್ಕೊರಿ, BDಯಲ್ಲಿ ಪ್ರಥಮ ದರ್ಜೆ ಸಹಾಯಕ ಹುದ್ದೆಗಳಾಗಿರ್ಬೋದು, ತಾಂತ್ರಿಕ ಶಿಕ್ಷಣ ಇಲಾಖೆಯಲ್ಲಿ ಪ್ರಥಮ ದರ್ಜೆ ಸಹಾಯಕರಾಗಿರ್ಬೋದು, ಅದೇ ರೀತಿ ಕೃಷಿ ಮಾರುಕಟ್ಟೆಯಲ್ಲಿರ್ಬೋದು, ಅದೇ ರೀತಿ ರಾಜೀವ್ ಗಾಂಧಿ ಯೂನಿವರ್ಸಿಟಿಯಲ್ಲಿರ್ಬೋದು, ಅದೇ ರೀತಿ ಸಹಾಯಕ ಗ್ರಂಥಪಾಲಕ. ಮುಖ್ಯವಾಗಿ ಭಾಳ ಜನ ಕೇಳಾಕತ್ತೀರಿ KKRTCದು ಸಂಬಂಧಿಸಿದ ಸಹಾಯಕ ಲೆಕ್ಕಿಗೆ ಎಕ್ಸಾಮ್ ಯಾವತ್ತೈತೆ ಅಂತ. ಸ್ನೇಹಿತರಲ್ಲಿ ನೋಡ್ಕೊರಿ, ನಿಮ್ದು ಎಕ್ಸಾಮ್ ಯಾವಾಗೈತಪ್ಪ ಅಂದ್ರೆ 11/1/2026 ನಿಮ್ದು ಎಕ್ಸಾಮ್ ಐತ್ರಿ. ಇನ್ನು ಅದೇ ರೀತಿ ಇಲ್ಲಿ ಕೆಲವು ಹುದ್ದೆಗಳು ಹಿರಿಯ ಸಹಾಯಕ ಆಗಿರ್ಬೋದು, ಅದೇ ರೀತಿಯಲ್ಲಿ ಕಿರಿಯ ನೋಡ್ರಿ ಇವೆಲ್ಲ ಕೂಡ ಏನದಾವಲ್ಲ ಗ್ರಂಥಪಾಲಕ ಆಗಿರ್ಬೋದು, ಕಿರಿಯ ಅಭಿಯಂತರರಾಗಿರ್ಬೋದು, ಅದೇ ರೀತಿ ಎಲೆಕ್ಟ್ರಿಕಲ್. ಈಗ ಆಲ್ರೆಡಿ ಒಂದು ಎಕ್ಸಾಮ್ ಮುಗಿದಿರ್ತದೆ ರೀ. ಇವ್ರು ನೋಡ್ಕೋರಿ, ಇಲ್ಲಿ ಇವ್ರು ಭಾಳ ಕನ್ಫ್ಯೂಸ್ ಆಗತ್ತೈತೆ ರೀ. ಕಿರಿಯ ಅಭಿಯಂತರರು ಸಿವಿಲ್ ಆಗಿರ್ಬೋದು, ಎಲೆಕ್ಟ್ರಿಕಲ್ ಆಗಿರ್ಬೋದು, ಅದೇ ರೀತಿ
ನಿಮ್ಮದು ಮೆಕ್ಯಾನಿಕಲ್ ಆಗಿರ್ಬೋದು. ಅದೇ ರೀತಿ ಇದು ಕಿರಿಯ ಮಾರುಕಟ್ಟೆ ಮೇಲ್ವಿಚಾರಕರದು ಅಂತ ತಿಳ್ಕೊರಿ. ಇವು ಏನದಲ್ಲ ಸಾಮಾನ್ಯ ಜ್ಞಾನ ಎಕ್ಸಾಮ್ ಏನೈತಲ್ಲ 1/11/2026 ಇರ್ತಾವೆ ರೀ. ನಿಮ್ಮದು ನಿರ್ದಿಷ್ಟ ಪತ್ರಿಕೆ ಒಂದಿಷ್ಟು ಅಭ್ಯರ್ಥಿಗಳದು ಇದು ಮಾರುಕಟ್ಟೆ ಮೇಲ್ವಿಚಾರಕರು ಬಿಟ್ಟರೆ ಇವ್ರು ಉಳ್ಕಿದ್ದಾರ್ದು ಏನೈತಲ್ಲ ಇವ್ರದ್ದು ಆಲ್ರೆಡಿ ಇದ್ರ ಹಿಂದಿನ ದಿವಸ ಆಗಿರ್ತದೆ ರೀ, ಶನಿವಾರ. ಈ ಮಾರುಕಟ್ಟೆ ಮೇಲ್ವಿಚಾರಕರದು ಮಾತ್ರ 18/1/2026 ಪೋಸ್ಟ್ಪೋಂಡ್ ಆಗೈತೆ ರೀ. ಓನ್ಲಿ ನಿರ್ದಿಷ್ಟ ಪತ್ರಿಕೆ ಉಳಿದಿದ್ದು ಏನೈತಲ್ಲ ಸಾಮಾನ್ಯ ಜ್ಞಾನ ಪತ್ರಿಕೆ ಏನೈತಲ್ಲ ಅವತ್ತಂದ್ರೆ 11/1/2026 ನಿಮ್ಗೆ ಎಕ್ಸಾಮ್ ನಡೀತೈತೆ ರೀ. ಇನ್ನು ಅದೇ ರೀತಿ ಮಾರುಕಟ್ಟೆ ಮೇಲ್ವಿಚಾರಕರು ಆಗಿರ್ಬೋದು. ಅದೇ ರೀತಿ ಇಲ್ಲಿ ನೋಡ್ಕೊರಿ, ಇಲ್ಲೊಂದೆರಡು ಅದಾವೆ. ಕಿರಿಯ ಅಧಿಕಾರಿ ಉತ್ಪಾದನಾ ನಿರ್ವಹಣೆ ಮತ್ತು ಕಿರಿಯ ಅಧಿಕಾರಿ ಸಾಮಗ್ರಿ ವಿಗ್ರಹಣ ಏನದವಲ್ಲ KSDLದು ಇದಕ್ಕೆ ಸಂಬಂಧಿಸಿದಂತೆ ಈ ಎಕ್ಸಾಮ್ ಮಾತ್ರ ನಿರ್ದಿಷ್ಟ ಪತ್ರಿಕೆ ಮಾತ್ರ ನಿಮ್ಮದು ಪೋಸ್ಟ್ಪೋಂಡ್ ಆಗಿರ್ತಾವೆ ರೀ. ಎಷ್ಟನೇ ತಾರೀಕಿಗೆ ಅಂದ್ರೆ 18/1/2026 ಪೋಸ್ಟ್ಪೋಂಡ್ ಆಗಿದೆ. ಉಳಿದಿದ್ದು ಏನದಲ್ಲ ಅದೇ ಡೇಟಿನ ಪ್ರಕಾರ ನಡೀತಾವೆ ರೀ. ಈತಲ ಇಲ್ಲಿ ಎಲ್ಲ ಎಕ್ಸಾಮ್ ನೋಡ್ಕೊರಿ. ಇವೇನದಲ್ಲ ಇವು ಸಾಮಾನ್ಯ ಜ್ಞಾನ ಎಕ್ಸಾಮ್ 11/1/2026 ನಿಮ್ಮದು ಮುಂಜಾನೆ 10:30ರಿಂದ 12:30ವರೆಗೆ ಈ ಎಲ್ಲ ಅಭ್ಯರ್ಥಿಗಳಿಗೆ ಸಾಮಾನ್ಯ ಜ್ಞಾನ ಏನು ಎಕ್ಸಾಮ್ ಐತಲ್ಲ ಈ ಎಲ್ಲ ಅಭ್ಯರ್ಥಿಗಳಿಗೂ ಕೂಡ ಇರ್ತದೆ ರೀ. ಇದರಲ್ಲಿರೋ ಒಟ್ಟರಿಗೆ ಕೂಡ ಎಕ್ಸಾಮ್ ಇದ್ದೇ ಇರ್ತದೆ. ಇಲ್ಲಿ ಕೆಲವು ಹುದ್ದೆಗಳಿಗೆ ನಿರ್ದಿಷ್ಟ ಪೇಪರ್ ಏನೈತಲ್ಲ ಅದು ಆಲ್ರೆಡಿ ಹಿಂದೆ ಮುಗಿದಿರ್ತದೆ ರೀ. ಒಂದೊಂದು ಹುದ್ದೆಗಳಿಗೆ ಅದು ಮುಂದೆ ಕೂಡ ಐತ್ರಿ. ನಾನು ಆಲ್ರೆಡಿ ಹೇಳಿದ್ದೆ ಇವರಿಗೆಲ್ಲ ಕೂಡ ಎಕ್ಸಾಮ್ ಮುಗಿರ್ತದೆ. ಇವ್ರ ಕೆಳಗಿನವ್ರನ್ನ ಬಿಟ್ಟ ಮಾರುಕಟ್ಟೆ ಮೇಲ್ವಿಚಾರಕರನ್ನ ಬಿಟ್ಟ ಇವ್ರಿಗೆ ಆಲ್ರೆಡಿ ಹಿಂದಿನ ದಿವಸ ನಿರ್ದಿಷ್ಟ ಪತ್ರಿಕೆ ಮುಗಿದಿರ್ತದೆ ರೀ. ಇನ್ನು ಮತ್ತೆ ಇದಕ್ಕೆ JK ಪೇಪರ್ ಏನಿರುತ್ತಲ್ಲ JK ಪೇಪರ್ 11/1/2026 ಅವತ್ತು ಎಕ್ಸಾಮ್ ನಡೀತೈತೆ ರೀ. ತಿರುತ್ತಲ್ಲ ಅವತ್ತು ಅದೇ ದಿನ ಮತ್ತೆ ಮಧ್ಯಾಹ್ನ ನೋಡ್ಕೊರಿ. ಈಗೆಲ್ಲ ಮ್ಯಾಗ್ ಎಕ್ಸಾಮ್ ಯಾರ್ಯಾರು ಬರ್ದಿರೋ ನೋಡ್ರಿ ಅವ್ರಿಗೆ ಮಧ್ಯಾಹ್ನ ಸಾಮಾನ್ಯ ಜ್ಞಾನ ಜೊತೆಗೆ ಸಾಮಾನ್ಯ ಜ್ಞಾನ ಮುಂಜಾನೆ ಮುಗಿದಿರ್ತದೆ ರೀ. ಕಮ್ಯುನಿಕೇಷನ್ ಪೇಪರ್ ಏನಿದೆಯಲ್ಲ ಇವ್ರಿಗೆಲ್ಲ ಕೂಡ ಮಧ್ಯಾಹ್ನ 2:30ರಿಂದ 4:30ವರೆಗೆ ನಿಮ್ಗೆ ಕಮ್ಯುನಿಕೇಷನ್ ಪೇಪರ್ ಇರುತ್ತೆ ರೀ. ತಿತ್ತಲ್ಲ ಎಲ್ಲ ಕೂಡ ಇದು ಡಿಗ್ರಿ ಲೆವೆಲ್ ಎಕ್ಸಾಮ್ ಏನಿದ್ದಲ್ಲ ಎಲ್ಲ ಇದ್ರಾಗ ಕವರ್ ಆದ ರೀ. ತಿತ್ತ ಸಾಕಷ್ಟು ಅಭ್ಯರ್ಥಿಗಳು ಕೇಳಿ KKRTC ಸಹಾಯಕ ಲೆಕ್ಕ ಭಾಳ ಕೇಳಿದ್ರಿ. ನಿಮ್ದು ಎಕ್ಸಾಮ್ ನೋಡ್ರಿ 11/1/2026 ಮಾರ್ನಿಂಗ ಮತ್ತು ಈವ್ನಿಂಗ್ ಎರಡೂ ಕೂಡ ಇರ್ತದೆ ರೀ. ಅಂದ್ರೆ ಕಮ್ಯುನಿಕೇಷನ್ ಪೇಪರ್ ಪ್ಲಸ್ JK ಪೇಪರ್ ಎರಡೂ ಕೂಡ ಅವತ್ತ ನಡೀತೈತೆ ರೀ. ಅದೇ ಸೆಂಟ್ರದಾಗ ನಡೀತೈತಿ. ಯಾವ ಸೆಂಟ್ರ್ ಅಂತೇಳಿ ಹಾಲ್ ಟಿಕೆಟ್ ಬಿಟ್ಟಾಗ ಬರ್ತದೆ ರೀ. ನೆಕ್ಸ್ಟ್ ಇದು ಆಲ್ರೆಡಿ ಪೋಸ್ಟ್ಪೋನ್ ಆಗೈತೆ. ನಿರ್ದಿಷ್ಟ ಪತ್ರಿಕೆ ಎಲ್ಲಿ ಹೋಗೈತಪ್ಪ ಅಂದ್ರೆ 18/1/2026 ಹೋಗೈತೆ ರೀ. ಯಾವ್ದು ಹೇಳಕತ್ತೀನಪ್ಪ ಅಂದ್ರೆ ಇದ್ರಿ ಎಲ್ಲ ಕ್ಲಿಯರ್ ಆಯ್ತಾ. ಇನ್ನು SDA ಲೆವೆಲ್ ಅಥವಾ PUC ಲೆವೆಲ್ ಇದ್ದಿದ್ದು ಅಪ್ಲಿಕೇಶನ್ ಯಾರೆಲ್ಲ ಹಾಕ್ಯಾರ ನೋಡ್ರಿ. ಇಲ್ಲಿ ನೋಡ್ಕೋರಿ. ಮೊದಲಿಗೆ ಸಾಮಾನ್ಯ ಜ್ಞಾನ ಅಥವಾ JK ಪೇಪರ್ ರೀ 25/1/2026 ನಾನ್ HKಗೆ ಸಂಬಂಧಿಸಿದಂತೆ ರೀ. ಆಲ್ರೆಡಿ ವಿಡಿಯೋ ಸ್ಟಾರ್ಟ್ ಮಾಡೋವಾಗ ಏನಿದೆ ಎಲ್ಲ ಕೂಡ ನಾನ್ HKದೇ ಇರ್ತೈತಿ. ಇಲ್ಲಿ ನೋಡ್ಕೋರಿ. BDಯಲ್ಲಿ ದ್ವಿತೀಯ ದರ್ಜೆ ಸಹಾಯಕ ಆಗಿರ್ಬೋದು. ಅದೇ ರೀತಿ ಕೃಷಿ ಮಾರುಕಟ್ಟೆ ಆಗಿರ್ಬೋದು, ರಾಜೀವ್ ಗಾಂಧಿ ಆಗಿರ್ಬೋದು, ಇವೆಲ್ಲ ಕಿರಿಯ ಸಹಾಯಕ. ಇನ್ನು ಅದೇ ರೀತಿ ಈ ಉಳಿದ ಹುದ್ದೆಗಳು ಮೇನ್ ಇಂಪಾರ್ಟೆಂಟ್ ಭಾಳ ಏನಪ್ಪ KKRTCಗೆ ಸಂಬಂಧಿಸಿದಂತೆ ನಿರ್ವಾಹಕ ಅಥವಾ ಕಂಡಕ್ಟರ್. ನಿರ್ವಾಹಕ ಅಂದ್ರೆ ಕಂಡಕ್ಟರ್ ರೀ. ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಎಕ್ಸಾಮ್ ಯಾವಾಗೈತೆ ಅಂತ ಭಾಳ ಜನ ಕೇಳಿದ್ರೆ ಸ್ನೇಹಿತರೆ ನಿಮ್ಮದು ಎಕ್ಸಾಮ್ ನೋಡ್ಕೋರಿ 25/1/2026 ಬೆಳಗ್ಗೆ ಇರ್ತೈತೆ ರೀ. ಸಾಮಾನ್ಯ ಜ್ಞಾನ ಬೆಳಗ್ಗೆ ರೀ. ಮಧ್ಯಾಹ್ನ ಮತ್ತೆ ಅದೇ ದಿನದಂದು ನಿಮ್ಮದು ಕಮ್ಯುನಿಕೇಷನ್ ಪೇಪರ್ ಕೂಡ ಐತೆ ರೀ. ಇಲ್ಲಿ ನೋಡ್ಕೊರಿ ಬೆಳಗ್ಗೆ ಸಾಮಾನ್ಯ JK ಪೇಪರ್ ನೋಡ್ಕೊರಿ 10:30ರಿಂದ 12:30ವರೆಗೂ ಕೂಡ ನಿಮ್ಮದು JK ಪೇಪರ್ ಇರ್ತದೆ ರೀ. ಇನ್ನು ಅದೇ ದಿನದಂದು ಮುಂಜಾನೆ ಯಾರೆಲ್ಲ ಎಕ್ಸಾಮನ್ನು ಬರ್ದಿರಿ ನೋಡ್ರಿ ಅವರಿಗೆ ಸಾಯಂಕಾಲ 2:30ರಿಂದ 4:30ವರೆಗೆ ಇಲ್ಲಿ ಕಮ್ಯುನಿಕೇಷನ್ ಪೇಪರ್ ಇರುತ್ತೆ ರೀ. ಸ್ನೇಹಿತರೆ ನೀವು ಯಾರೋ ಒಂದು ಎಕ್ಸಾಮ್ ಬರೆಯೋಕೆ ಹೋಗಿದ್ರೆ ಎರಡೂ ಕೂಡ ಎಕ್ಸಾಮ್ ಕಡ್ಡಾಯವಾಗಿ ಬರೆಯಬೇಕು ರೀ. ಒಂದು ಎಕ್ಸಾಮ್ ಬರ್ದಿನ ಅದರ ಒಂದು ಔಟ್ ಆಫ್ ಆಗೈತಿ ನಮ್ಮ ಮನೆಗೆ ಹೋಗಿನಂದ್ರೆ ನಡೆಯಂಗಿಲ್ಲ ರೀ. ಎರಡೂ ಎಕ್ಸಾಮನ್ನು ಬರೆದ್ರೆ ಮಾತ್ರ ನೀವು ಇಲ್ಲಿ ಕನ್ಸಿಡರ್ ಆಗ್ತೀರಿ. ತಿತ್ತಲ್ಲ ಇವ್ರದ್ದೆಲ್ಲರದು ನೋಡ್ಕೊರಿ. ಇವರು ಆಲ್ರೆಡಿ ಬೆಳಗ್ಗೆ ಕೂಡ ಎಕ್ಸಾಮ್ ಬರೆದಿರ್ತಾರೆ. ಇವರು ಬೆಳಗ್ಗೆ ಬರೆದಿರ್ತಾರೆ. ಅದೇ ದಿನದಂದ್ರೆ 25/1/2026 ಮಧ್ಯಾಹ್ನ ಕೂಡ ಇವರಿಗೆ ಅಥವಾ ಈವ್ನಿಂಗ್ ಆಗ್ತಾರೆ ಬಿಡ್ಬೇಕಂದ್ರೆ ಮಧ್ಯಾಹ್ನ ಕೂಡ ಇವರಿಗೆ ಎಕ್ಸಾಮ್ 2:30ರಿಂದ 4:30ವರೆಗೂ ಕೂಡ ಎಕ್ಸಾಮ್ ಅದೇ ದಿನದಂದು ಇರುತ್ತೆ ರೀ. ಭಾಳ ಜನ ಕೇಳಿದ್ದು KKRTC ಅಥವಾ ಕಂಡಕ್ಟರ್ ಹುದ್ದೆದ ಎಕ್ಸಾಮ್ ಯಾವಾಗೈತಿ 25/1/2026 ನಿಮ್ಮದು HK ಅಭ್ಯರ್ಥಿಗಳದು ಎಕ್ಸಾಮ್ ಐತ್ರಿ. ನಾನ್ HKಗೆ ಸಂಬಂಧಿಸಿದ ಸಂಪೂರ್ಣವಾಗಿ ಡೀಟೇಲ್ ಅದನ್ನೊಂದು ವಿಡಿಯೋ ಮಾಡ್ತೀನಿ ರೀ. ಯಾಕಂದ್ರೆ ಇಲ್ಲಿ ಕನ್ಫ್ಯೂಸ್ ಆಗಿಬಿಟ್ಟಿರ್ತಾರೆ. ನಾನ್ HKದು HKದು ಗೊತ್ತಲ್ಲ. ಅದಕ್ಕಾಗಿ ನಾನ್ HKಗೆ ಸಂಬಂಧಿಸಿದಂತೆ ಇನ್ನೊಂದು ವಿಡಿಯೋ ಮಾಡಿ ಅದರಲ್ಲಿ ಸಂಪೂರ್ಣವಾಗಿ ತಿಳಿಸ್ತೇನೆ ರೀ. ಯಾಕಂದ್ರೆ HKದಾರ ಏನು ಮಾಡಿರ್ತಾರೆ ಗೊತ್ತೇನು ರೀ. HKದವರು ಏನು ಮಾಡಿರ್ತಾರೆ ಫಸ್ಟಿಗೆ HKಗೂ ಅಪ್ಲಿಕೇಶನ್ ಹಾಕ್ತಾರೆ, ನಾನ್ HKಗೂ ಹಾಕ್ತಾರೆ ರೀ. ಅದಕ್ಕಾಗಿ ಅವ್ರು ಎರಡೂ ಕೂಡ ಎಕ್ಸಾಮನ್ನು ಬರೀತಿರ್ತಾರೆ. ಅದಕ್ಕಾಗಿ ಅವ್ರು ಏನು ಬೇಕು ಅವ್ರಿಗೆ HKದು ನೋಡ್ಕೋಬೇಕು, ನಾನ್ HKದು ನೋಡ್ಕೋಬೇಕು, ಅಲ್ಲಿ ಕನ್ಫ್ಯೂಸ್ ಆಗಿರ್ತಾರೆ. ಅದಕ್ಕಾಗಿ ಈ ವಿಡಿಯೋದಲ್ಲಿ ಏನಿದೆ ನಾನ್ HKಗೆ ಸಂಬಂಧಿಸಿದಂತೆ ಸಂಪೂರ್ಣವಾದ ಮಾಹಿತಿಯನ್ನು ಇದರಲ್ಲಿ ತಿಳಿಸ್ಕೊಡ್ತೀವಿ ರೀ. ಎಕ್ಸಾಮ್ ಡೇಟು HKಗೆ ಸಂಬಂಧಿಸಿದಂತೆ ಇನ್ನೊಂದು ವಿಡಿಯೋ ಮಾಡಿ ಕೂಡ ಅವ್ರಿಗೆ ತಿಳಿಸ್ಕೊಡ್ತೀವಿ ರೀ. ಇದಕ್ಕೆ ಸಂಬಂಧಿಸಿದಂತೆ ಏನೇ ಡೌಟ್ ಇದ್ದರೂ ಕಮೆಂಟ್ ಮೂಲಕ ತಿಳಿಸಿ. ಸ್ನೇಹಿತರೆ ಎಲ್ಲ ಎಕ್ಸಾಮ್ ಡೇಟ್ ಕ್ಲಿಯರ್ ಅದಂತ ಅನ್ಕೋತೀನಿ. ಯಾಕಪ್ಪ ಅಂದ್ರೆ ಸಾಕಷ್ಟು ಅಭ್ಯರ್ಥಿಗಳು ನೋಡ್ಕೊರಿ ಇಲ್ಲಿ
ಜಾಸ್ತಿ ಜನ ಅದಕ್ಕೆ ಅರ್ಜಿ ಸಲ್ಲಿಸ್ಯಾರಪ್ಪ ಅಂದ್ರೆ ದ್ವಿತೀಯ ದರ್ಜೆ ಸಹಾಯಕರು ರೀ, ಭಾಳ ಬಿಡಿಯಲ್ಲಿ ಖಾಲಿ ಇದ್ದ ದ್ವಿತೀಯ ದರ್ಜೆ ಸಹಾಯಕರು. ಮತ್ತು ಅದನ್ನು ಬಿಟ್ಟರೆ ನೆಕ್ಸ್ಟ್ ಇಲ್ಲೊಂದು KKRTC ನಿರ್ವಾಹಕ ಹುದ್ದೆಗೆ ಭಾಳ ಜನ ಅರ್ಜಿನ ಸಲ್ಲಿಸ್ಯಾರ. ಇದು ಕಂಡಕ್ಟರ್ ಹುದ್ದೆ ರೀ, ಕಂಡಕ್ಟರ್ ಹುದ್ದೆಗೆ ಭಾಳ ಜನ ಅರ್ಜಿನ ಸಲ್ಲಿಸ್ಯಾರ. ಉಳ್ಕಿದ್ದಕ್ಕೆ ಕೂಡ ಅರ್ಜಿ ಸಲ್ಲಿಸ್ಯಾರ, ಬಟ್ ಇದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಲ್ಲಿಸಿದವರ ಸಂಖ್ಯೆ ಜಾಸ್ತಿ ಐತ್ರಿ. ತಿತ್ತಲ ಇದೆಲ್ಲ ಕೂಡ ಕ್ಲಿಯರ್ ಆತಂತ ಅನ್ಕೋತೀನಿ. ಇದನ್ನು ಹೊರತುಪಡಿಸಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಸ್ನೇಹಿತರೆ, ನಿಮಗೇನಾದರೂ ಎಕ್ಸಾಮ್ ಸಮೀಪ ಬಂದಾಗ ಓದಾಕ ಕಡಿಮೆ ಸಮಯದಲ್ಲಿ ಎಲ್ಲ ಸಿಲೆಬಸನ್ನು ಕವರ್ ಮಾಡ್ಕೊಂಡು ಶಾರ್ಟ್ ನೋಟ್ಸ್ ಭಾಳ ಇಂಪಾರ್ಟೆಂಟ್ ಆಗಿರ್ತಾವೆ. ನಮ್ಮ ಕಡೆ ಶಾರ್ಟ್ ನೋಟ್ಸು ಪ್ಲಸ್ ಡೀಟೇಲ್ಸ್ ನೋಟ್ಸ್ ಎರಡೂ ಕೂಡ ಇರ್ತಾವೆ. ಯಾರಿಗಾದ್ರೂ ನೋಟ್ಸ್ ಬೇಕಾಗಿತ್ತು ಅಂದ್ರೆ 95381513 ನಂಬರ್ಗೆ ವಾಟ್ಸಪ್ ಮುಖಾಂತರ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಬೋದು. ಅತ್ಯಂತ ಕಡಿಮೆ ಬೆಲೆಯಲ್ಲಿ ಇರ್ತಾವೆ ರೀ. ಸ್ನೇಹಿತರೆ, ಇದಾಗಿತ್ತು ಇವತ್ತು ವಿಡಿಯೋ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.